Hello, dear students. Welcome to the very interesting chapter in your PUC first year mathematics, that is chapter number 4, Principle of Mathematical Induction. In this chapter, I am going to use both Kannada and English language so that it will help to understand for rural background students. In this chapter, we study the proof of various statements or theorems or formulas by using principle of mathematical induction. In our mathematics, 4 important types are there to prove a statement or theorem or formula. So, those are, the first method is direct method. Second method is indirect method. And third method is contradiction method. And fourth one is principle of mathematical induction. Mathematical induction. So, now mathematics ಅಲ್ಲಿ ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಅಥವಾ ಥಿಯರಮನ್ನು ಅಥವಾ ಫಾರ್ಮುಲಾವನ್ನು ಅಥವಾ ಯಾವುದೇ ಟ್ರೂ ಆರ್ ಫಾಲ್ಸನ್ನು ವ್ಯಾಲಿಡಿಟಿಯನ್ನು ಪ್ರೂವ್ ಮಾಡಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಇವು 4 ಮೆಥಡನ್ನು ಯೂಸ್ ಮಾಡ್ತೀವಿ. ಡೈರೆಕ್ಟ್ ಮೆಥಡ್ ಅಂತ, ಇಂಡೈರೆಕ್ಟ್ ಮೆಥಡ್ ಅಂತ, ಕಾಂಟ್ರಡಿಕ್ಷನ್ ಮೆಥಡ್ ಅಂತ, ನಂತರ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಇಲ್ಲಿ ನೋಡೋದಾದರೆ ಒಬ್ಬ ವಿದ್ಯಾರ್ಥಿ ಅವರ ತಂದೆಗೆ ಯಾವುದೇ ಒಂದು ಸಂಗತಿಯನ್ನು ಹೇಳಬೇಕಾಗಿತ್ತು ಅಂತಂದರೆ ಅವನು ಯೂಸ್ ಮಾಡುವಂಥ ಮೆಥಡ್ಡು ಮುಖ್ಯವಾಗಿ ಅವನು ಡೈರೆಕ್ಟಾಗಿ ಹೇಳಲಿಕ್ಕೆ ಸಾಧ್ಯ ಆದರೆ ಡೈರೆಕ್ಟಾಗಿ ಹೇಳ್ತಾನೆ ಅವರ ಅಪ್ಪನ ಹತ್ತಿರ, ಅಥವಾ ಡೈರೆಕ್ಟಾಗಿ ಹೇಳಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಇಂಡೈರೆಕ್ಟಾಗಿ ಹೇಳ್ತಾನೆ. ಇನ್ನು ಮೂರನೇದು ಯಾವುದು ಅಂತಂದರೆ ಕಾಂಟ್ರಡಿಕ್ಷನ್ ವೇಯಲ್ಲಿ ಹೇಳೋದು. ಕಾಂಟ್ರಡಿಕ್ಷನ್ ವೇಯಲ್ಲಿ ಹೇಳೋದು ಅಂತಂದರೆ, ಈಗ ಒಂದು ಸಂಗತಿಯನ್ನು ಅಸಂಪ್ಷನ್ ಮಾಡ್ಕೊಳ್ಳೋಣ. ಕಾಲೇಜಿನಲ್ಲಿ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಈಗ ಅವರ ತಂದೆಗೆ ಮನೆಯಲ್ಲಿ ಅವ್ರ ತಂದೆಗೆ ಕನ್ವೀನಿಯನ್ಸ್ ಮಾಡಿ ಅವನು ಕೂಡ ಟೂರಿಗೆ ಹೋಗಬೇಕು, ಪ್ರವಾಸಕ್ಕೆ ಹೋಗಬೇಕು, ಕಾಲೇಜಿನ ಟೂರಿಗೆ ಹೋಗಬೇಕು ಅಂದಾಗ, ಸೊ ಒಬ್ಬೊಬ್ಬರು ವಿದ್ಯಾರ್ಥಿಯ ಅಪ್ಪಂದಿರು ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಅವ್ರನ್ನ ಒಪ್ಪಿಸೋದು ಒಂದು ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಟೆಕ್ನಿಕ್ಸ್ ಒಂದು ಡೈರೆಕ್ಟಾಗಿ ಅವ್ರನ್ನ ಒಪ್ಪಿಸ್ಬೋದು, ಇಂಡೈರೆಕ್ಟಾಗಿ ಒಪ್ಪಿಸ್ಬೋದು, ಕಾಂಟ್ರಡಿಕ್ಷನ್ ಆಗಿ ಒಪ್ಪಿಸ್ಬೋದು, ಅಥವಾ ಬೈ ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮುಖಾಂತರ ಒಪ್ಪಿಸ್ಬೋದು. ಇಲ್ಲಿ ಡೈರೆಕ್ಟು ಮತ್ತು ಇಂಡೈರೆಕ್ಟ್ ಆಗಿ ಒಪ್ಪಿಸಲು ಸಾಧ್ಯವಾಗದೇ ಇದ್ದರೆ ಥರ್ಡ್ ಕಾಂಟ್ರಡಿಕ್ಷನ್ ಅಂತಂದ್ರೆ ಏನು ಅಂತಂದರೆ, ನಾವು ಹೇಳಬೇಕಾಗಿರುವಂಥ ಸಂಗತಿಯನ್ನು ಫಾಲ್ಸ್ ಆಗಿ ತೊಗೊಂಡ್ಬಿಟ್ಟು ಗೊತ್ತಿರೋದಕ್ಕೆ ಕಾಂಟ್ರಡಿಕ್ಟ್ ಮಾಡಿ ನಂತರ ಫಾಲ್ಸ್ ಸ್ಟೇಟ್ಮೆಂಟನ್ನು ಟ್ರೂ ಅಂತ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಆ ವಿದ್ಯಾರ್ಥಿ ಹೇಳ್ತಾನೆ ಅವರ ಅಪ್ಪನಿಗೆ, ಟೂರಿಗೆ ಹೋಗದೇ ಇದ್ದರೆ, ಒಂದು ವೇಳೆ ಟೂರಿಗೆ ಹೋಗದೇ ಇದ್ದರೆ ನನಗೆ ಇಂಟರ್ನಲ್ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಈ ಥರ ಯಾವುದೇ ಒಂದು ಕಾಂಟ್ರಡಿಕ್ಟ್ ಆಗುವಂಥ ಕಾರಣ ಕೊಟ್ಬಿಟ್ಟು ಟೂರಿಗೆ ಹೋಗುವಾಗೆ ಪರ್ಮಿಷನ್ ತೊಗೊಳ್ಳೋದು. ಇದು ಕೂಡ ಸಾಧ್ಯ ಆಗದೇ ಇದ್ದರೆ ಇನ್ನೊಂದು ಮೆಥಡಲ್ಲಿ ಟ್ರೈ ಮಾಡೋದು. ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಕಾರ. ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಕಾರ ಹೇಗೆ ಅಂತಂದರೆ, ನನ್ನ ಫ್ರೆಂಡ್ ವೈಷ್ಣವ್ ಟೂರಿಗೆ ಹೋಗ್ತಾ ಇದ್ದಾನೆ, ರಾಕೇಶ್ ಟೂರಿಗೆ ಹೋಗ್ತಾ ಇದ್ದಾನೆ, ಸಂದೀಪ್ ಟೂರಿಗೆ ಹೋಗ್ತಾ ಇದ್ದಾನೆ, ಸೊ ನಾನು ಕೂಡ ಟೂರಿಗೆ ಹೋಗಬೇಕು ಅಂತ ಆಟೋಮೆಟಿಕಲ್ಲಾಗಿ ಅವ್ರ ಫಾದರು ಇವನು ಕೂಡ ಟೂರಿಗೆ ಹೋಗಲಿಕ್ಕೆ ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಸೊ ಇದು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಕಾನ್ಸೆಪ್ಟ್ ಒಳಗಡೆ ಬರುವಂಥದ್ದು. ಸೊ ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲನ್ನು ನಾವು ಕನ್ಸಿಡರ್ ಮಾಡಿದ್ರೆ ಡಾಮಿನೋ ಇಫೆಕ್ಟ್ ಅಂತ ಹೇಳ್ತೇವೆ. ಸೊ ಡಾಮಿನೋ ಇಫೆಕ್ಟ್ ಅಂತಂದರೆ, ಇಲ್ಲಿ ನಾನು ರೆಕ್ಟ್ಯಾಂಗ್ಯುಲರ್ ಆಗಿರ್ತಕ್ಕಂಥ ಟೈಲ್ಸನ್ನು ಈ ರೀತಿ ಜೋಡಿಸ್ತೇನೆ ನೇರವಾಗಿ.
ರೆಕ್ಟ್ಯಾಂಗಲ್ ಆಗಿರ್ತಕ್ಕಂಥ ಟೈಲ್ಸನ್ನು ಈ ರೀತಿ ಜೋಡಿಸ್ತೇನೆ. ಓಕೆ, so I'm going to push the first tile, okay, then the first tile it will hit on the second, then the second tile will fall on the third one. So that will understands here the statement is that all tiles will fall, all tiles will fall ಅಂದರೆ ಇಲ್ಲಿ ಆರ್ಬಿಟ್ರರಿ ಆಗಿ ಸೊ ಮೊದಲಿಗೆ ಒಂದು ಟೈಲನ್ನು ನಾನು ನೂಕಿದಾಗ ಅದು ಎರಡನೇ ಟೈಲ್ ಮೇಲೆ ಬೀಳುತ್ತೆ, ಅದು ಮೂರನೇ ಟೈಲ್ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಆರ್ಬಿಟ್ರರಿ ಟೈಲ್ ತಗೊಂಡು ಅದು ಬೀಳುತ್ತೆ ಅಂತ ತೊಗೊಂಡ್ರೆ ಅದ್ರ ಮುಂದಿರೋದು ಕೂಡ ಬೀಳುತ್ತೆ ಅಂತ ನಾವು ಅಜುಮ್ಷನ್ ಮಾಡ್ಕೊತೀವಿ. ಇದು ಕೂಡ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಕಾನ್ಸೆಪ್ಟಲ್ಲಿ ಬರುವಂಥ ದಿಸ್ ವಿಲ್ ಅಂಡರ್ಲೈನ್ ದಿ principle of mathematical induction. So the principle of mathematical induction is a technique to prove statement or theorem or formula it involving the natural number n. Now we will see the principle of mathematical induction. Let P of n be a given statement, be a given statement involving natural number n such that the first condition is, and this is called as the first condition is called as basic case or basic step. The statement P of n, the statement P of n is true for n equal to 1. That is P of 1 is true. That is P of 1 is true. And the second condition is inductive case. Here we are going to assume the statement is true for n equal to k. Then we shall prove the statement is also true for n equal to k plus 1, where k is any positive integer. If the statement is true for, if the statement is true for n equal to k, where k is any positive integer, is any positive integer or natural number integer, then P of n, the given statement, then P of n is also true for n equal to k plus 1. N equal to k plus 1. That is the truth of P of k implies the truth of P of k plus 1. Then P of n is true for all natural number n. This is the principle of mathematical induction. ಸೊ ಇಲ್ಲಿ ನಾವು ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಮೊದಲು ಪಿ ಆಫ್ ಎನ್ ಅಂತ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿದ ನಂತರ ಪಿ ಆಫ್ ಎನ್ ಅಂತ ಕನ್ಸಿಡರ್ ಮಾಡಿದ ನಂತರ ಮೊದಲನೇ ಸ್ಟೆಪ್ಪು ಇದನ್ನು ನಾವು ಬೇಸಿಕ್ ಸ್ಟೆಪ್ ಅಂತ ಕರಿತೀವಿ ಅಥವಾ ಬೇಸಿಕ್ ಕೇಸ್ ಅಂತ ಕರಿತೀವಿ. ಇದರ ಪ್ರಕಾರ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಎನ್ ಈಕ್ವಲ್ ಟು 1.
ಇಸ್ ಟ್ರೂ ಫಾರ್ n ಈಕ್ವಲ್ ಟು 1. ಅಂದರೆ n ಸ್ಥಳದಲ್ಲಿ ನೀವು 1 ಸಬ್ಸ್ಟಿಟ್ಯೂಟ್ ಮಾಡಬೇಕು. 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂದರೆ ಅಥವಾ ಟ್ರೂ ಆದರೆ ಪಿ ಆಫ್ 1 ಈಸ್ ಟ್ರೂ ಅಂತ ಹೇಳ್ತೀವಿ. ಇದನ್ನು ಬೇಸಿಕ್ ಸ್ಟೆಪ್ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡ್ ಸ್ಟೆಪ್ಪನ್ನು ನಾವು ಇಂಡಕ್ಟಿವ್ ಸ್ಟೆಪ್ ಅಥವಾ ಇಂಡಕ್ಟಿವ್ ಹೈಪೋಥೆಸಿಸ್ ಅಂತ ಹೇಳ್ತೀವಿ. ಸೊ ಇದರ ಪ್ರಕಾರ ನಾವು ಒಂದು ಅಜಂಪ್ಷನ್ ಮಾಡ್ಕೊಳ್ತೀವಿ. ದ ಸ್ಟೇಟ್ಮೆಂಟ್ ಪಿ ಆಫ್ ಎನ್, ದ ಸ್ಟೇಟ್ಮೆಂಟ್ ಪಿ ಆಫ್ ಎನ್ ಈಸ್ ಟ್ರೂ ಫಾರ್, ದ ಸ್ಟೇಟ್ಮೆಂಟ್ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಎನ್ ಈಕ್ವಲ್ ಟು ಕೆ, ವೇರ್ ಕೆ ಈಸ್ ಎನಿ ಪಾಸಿಟಿವ್ ಇಂಟೀಜರ್. ದೆನ್ ಪಿ ಆಫ್ ಎನ್ is also true for the next number of k, that is k plus 1. It sufficiently that the truth of pk, it imply truth of pk plus 1. So if the both condition 1 and condition 2 are holds good, then you conclude that the given statement p of n is true for ಆಲ್ ನ್ಯಾಚುರಲ್ ನಂಬರ್ ಎನ್. ಓಕೆ, ಇನ್ನೂ ಶಾರ್ಟ್ ಆಗಿ ಈ 2 ಸ್ಟೆಪ್ಪನ್ನು ಸ್ವಲ್ಪ ಅಲ್ಟ್ರೇಷನ್ ಮಾಡಿ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುವ ಹಾಗೆ ಅಲ್ಟ್ರೇಷನ್ ಮಾಡಿ 4 ಸ್ಟೆಪ್ಗಳಾಗಿ ವಿಂಗಡಣೆ ಮಾಡ್ತೀನಿ. ಸೊ ದ ಫಸ್ಟ್ ಸ್ಟೆಪ್ 1 ಬೇಸಿಕ್ ಸ್ಟೆಪ್ ಅಂತ ಕರಿತೀವಿ. ಬೇಸಿಕ್ ಸ್ಟೆಪ್ ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಾವೇನು ಮೊದಲು ಪಿ ಆಫ್ ಎನ್ ಅಂತ ಕನ್ಸಿಡರ್ ಮಾಡ್ಕೊಂಡಿರ್ತೀವಿ. ಲೆಟ್ ಪಿ ಆಫ್ ಎನ್ ಬಿ ದಿ ಗಿವನ್ ಸ್ಟೇಟ್ಮೆಂಟ್ ಅಂತ ಏನು ತಗೊಂಡಿರ್ತೀವಿ ನಾವು, ಅದನ್ನು ಬೇಸಿಕ್ ಸ್ಟೆಪ್ಪಲ್ಲಿ ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಎನ್ ಈಕ್ವಲ್ ಟು 1 ಅಂತ ತಗೊಳ್ತೀವಿ. ಇದು ಬೇಸಿಕ್ ಸ್ಟೆಪ್. ಅಂದರೆ ಕಂಡೀಷನ್ ನಾವು ಇಲ್ಲೇನು ಮಾಡಬೇಕು ಅಂತಂದರೆ, ಪಿ ಆಫ್ ಎನ್ ಅನ್ನುವಂಥ ಒಂದು ಸ್ಟೇಟ್ಮೆಂಟು ಎನ್ ಈಕ್ವಲ್ ಟು 1 ಹಾಕಿದಾಗ ಟ್ರೂ ಆಗುತ್ತೆ ಅಂತಂದು ನಾವು ಪ್ರೂವ್ ಮಾಡಬೇಕು ಬೇಸಿಕ್ ಸ್ಟೆಪ್ಪಲ್ಲಿ. ಇನ್ನು ಸ್ಟೆಪ್ 2 ಅಲ್ಲಿ ಅಜುಮ್ಷನ್ ಸ್ಟೆಪ್ ಅಂತ ಹೇಳ್ತೀವಿ. ಅಜುಮ್ಷನ್ ಸ್ಟೆಪ್ ಈ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ, ಅಜುಮ್ ಪಿ ಆಫ್ ಎನ್ is true for n equal to k, where k is natural number or integer, positive integer. ಈ ಥರ ಸೆಕೆಂಡ್ ಸ್ಟೆಪ್ಪಲ್ಲಿ ಅಸ್ಯೂಮ್ ಮಾಡೋದು. ಇದನ್ನು ನಾವು ಅಜುಮ್ಷನ್ ಸ್ಟೆಪ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಅಜುಮ್ಷನ್ ಸ್ಟೆಪ್. ಅದಾದ ನಂತರ ಸ್ಟೆಪ್ 3. ಇಲ್ಲಿ ಸ್ಟೆಪ್ 3ಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, the statement is true for n equal to k plus 1. k the next ನಂಬರಿಗೆ p of n ಟ್ರೂ ಆಗತ್ತೆ ಅಂತ ಪ್ರೂವ್ ಮಾಡಬೇಕು. ಓಕೆ, ಟು ಪ್ರೂವ್ ಎಸ್ಟಾಬ್ಲಿಷಿಂಗ್ ಸ್ಟೆಪ್ ಆರ್ ಇಂಡಕ್ಷನ್, ನೀವು ಕನ್ವೀನಿಯಂಟ್ ವೇ ಇದನ್ನು ನಾವು ಇಲ್ಲಿ ರಿಸಲ್ಟನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. n ಈಕ್ವಲ್ ಟು k ಪ್ಲಸ್ 1ಗೆ ಯಾವುದ್ರ ಮುಖಾಂತರ ಅಂತಂದರೆ ಕೆ ಟ್ರೂ ಇದೆ, ಕೆ ಸತ್ಯವಾಗಿದೆ ಅಂತ ಭಾವಿಸ್ಕೊಂಡ್ಬಿಟ್ಟು ನಾವು n ಈಕ್ವಲ್ ಟು k ಪ್ಲಸ್ 1ಅಲ್ಲಿ ಪ್ರೂವ್ ಮಾಡ್ತೀವಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ. ಟು ಪ್ರೂವ್ p ಆಫ್ n ಈಸ್ ಟ್ರೂ ಫಾರ್ n ಈಕ್ವಲ್ ಟು k ಪ್ಲಸ್ 1. ಇದು ಸ್ಟೆಪ್ 3. ಇನ್ನು ಸ್ಟೆಪ್ 4ಅಲ್ಲಿ ಏನು ಮಾಡ್ತೀವಿ ಅಂದರೆ, ಸ್ಟೆಪ್ 4 ರಿಸಲ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ರಿಸಲ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ರಿಸಲ್ಟನ್ನು ಬರೆಯೋದೇ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಆ ಎಕ್ಸಾಂಪಲದ್ದು ಸೊಲ್ಯೂಷನ್ ಆಗಲಿ ಅಥವಾ ಪ್ರೂಫ್ ಆಗಲಿ ಕಂಪ್ಲೀಟ್ ಆಗೋದೇ ಇಲ್ಲ. ಅಥವಾ ಮುಂದೆ ಯಾವುದೇ ಒಂದು ಥಿಯರಮ್ ಇದ್ದರೂ ಕೂಡ ಆ ರಿಸಲ್ಟ್ ಬರೀದೇ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಸಂದರ್ಭದೊಳಗೆ ರಿಸಲ್ಟಿಗೆ 1 ಮಾರ್ಕ್ಸ್ ಇರುವಂಥ ಸಂದರ್ಭ ಇರುತ್ತೆ. ಸೊ ನೀವು ಯಾವುದೇ ಥಿಯರಮ್ ಆಗಲಿ ಅಥವಾ ಎಕ್ಸಾಂಪಲನ್ನು ಸಾಲ್ವ್ ಮಾಡೋದಾಗಲಿ ಅಥವಾ ಸ್ಟೇಟ್ಮೆಂಟನ್ನು ಪ್ರೂವ್ ಮಾಡೋದಾಗಲಿ ಅಂತಹ ಸಂದರ್ಭದಲ್ಲಿ
ಕೊನೆಗೆ ರಿಸಲ್ಟನ್ನು ಬರೆಯುವುದನ್ನು ಮಿಸ್ ಮಾಡಬಾರ್ದು. ಸೊ ಹಾಗಾಗಿ ಇಲ್ಲಿ ಸ್ಟೆಪ್ 4 ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ಟೆಪ್ 4 ಏನಂತಂದರೆ ರಿಸಲ್ಟ್ ರೈಟಿಂಗ್ ಸ್ಟೆಪ್. ಸೊ ಟು ರೈಟ್ ದಿ ರಿಸಲ್ಟ್ ಆಫ್ ದ example, given example. So here result, how you are going to write like this here, by PMI. Short, PMI means principle of mathematical induction. By PMI, the given statement P of n is true for all natural number, all n belongs to n, all natural number n. ಸೊ ಇವು 4 ಸ್ಟೆಪ್ಪನ್ನು ಯಾವುದೇ ಎಕ್ಸಾಂಪಲನ್ನು ನಾವು ಪ್ರೂವ್ ಮಾಡುವಂಥ ಸಂದರ್ಭದಲ್ಲಿ ಈ 4 ಸ್ಟೆಪ್ಪನ್ನು ಅನುಸರಿಸಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಮೊದಲನೇ ಸ್ಟೆಪ್ಪು ಬೇಸಿಕ್ ಸ್ಟೆಪ್ ಅಂತಂದರೆ ಈ ಸ್ಟೆಪ್ಪಲ್ಲಿ ನಾವು ಏನು ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಏನು ಪ್ರೂವ್ ಮಾಡ್ತೀವಿ ಅಂತಂದರೆ ದ ಸ್ಟೇಟ್ಮೆಂಟ್ P of n is true for n equal to 1. ಇದು ಬೇಸಿಕ್ ಸ್ಟೆಪ್, ಅಥವಾ ಇದಕ್ಕೆ ಫ್ಯಾಕ್ಟ್ ಸ್ಟೆಪ್ ಅಂತಲೂ ಕರಿತೀವಿ, ಫ್ಯಾಕ್ಟ್ ಸ್ಟೆಪ್ ಅಂತಲೂ ಹೇಳ್ತೀವಿ. ಇನ್ನು ಎರಡನೇ ಸ್ಟೆಪ್ಪಲ್ಲಿ ಅಜುಮ್ಷನ್ ಮಾಡ್ಕೋಬೇಕು. ಅಜುಮ್ಷನ್ ಸ್ಟೆಪ್ ಅಂದರೆ ವಿ ಆರ್ ಗೋಯಿಂಗ್ ಟು ಅಜ್ಯೂಮ್ P of n is true for n equal to k. ಅಂದರೆ ನಾವು ಅಜುಮ್ಷನ್ ಮಾಡ್ಕೋತೀವಿ, ಭಾವಿಸ್ತೀವಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ n equal to k ಅಲ್ಲಿ ಸತ್ಯವಾಗಿದೆ ಅಂತ ಭಾವಿಸ್ತೀವಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಪ್ರೂವ್ ಮಾಡಬೇಕು. ಟು ಪ್ರೂವ್ P of n is true for n equal to k plus 1. The last step, by PMI, P of n is true for all n belongs to n. Please. So very simple, remember these all 4 steps. Otherwise you also remember like this, PMI. For your convenient to remember PMI. P stands for preliminary step or basic step. M stands for assumption step, or you also take middle step. And I stands for inductive step, induction step. Or here we are going to prove the statement is true for n equal to k plus 1. The last one is write the result by PMI. P of n is true for all natural number n belongs to n. So here you should understand the main heart of this principle is inductive hypothesis. Inductive hypothesis means what? Here we are going to assume the statement is true for n equal to k, and next we are going to prove the given statement is true for n equal to k plus 1. Here we are going to assume the statement is true for n equal to k, then we are going to prove the statement is true for n equal to k plus 1. So see here, these are conjugative numbers. ಇವನ್ನ ನಾವು ಕ್ರಮಾನುಗತ ಸಂಖ್ಯೆಗಳು ಅಂತ ಕರಿತೀವಿ. 2 ಕ್ರಮಾನುಗತ ಸಂಖ್ಯೆಗಳು k ಮತ್ತು k plus 1. k ಮತ್ತು k plus 1 2 ಕ್ರಮಾನುಗತ ಸಂಖ್ಯೆಗಳು. ಇಲ್ಲಿ ನಾವೇನು ಮಾಡ್ಕೊಳ್ತೀವಿ ಅಂತಂದರೆ ಎಟ್ n equal to k ಪಾಸಿಟಿವ್ ಇಂಟಿಜರ್ k, ಇಲ್ಲಿ ಸ್ಟೇಟ್ಮೆಂಟ್ ಟ್ರೂ ಅಂತ ಭಾವಿಸ್ತೀವಿ. ನಂತರ k plus 1 ಅಲ್ಲಿ ಪ್ರೂವ್ ಮಾಡ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ example 1, prove by mathematical induction, by principle of mathematical induction, principle of mathematical induction 1 plus 2 plus 3 plus so on up to plus n equal to n into n plus 1 divided by 2 for all n is a natural number. So see here, this is the statement P of n 1 plus 2 plus 3 plus so on up to plus n equal to n into n plus 1 divided by 2 for all n belongs to n. So here I am going to take n equal to k is 1. Okay, so see here,
LHS is 1 means n equal to 1 is equal to, in RHS I am going to take instead of n 1, that is 1 into 1 plus 1 divided by 2. So, here 1 equal to 1 plus 1 is 2, 2 into 1 is 2, that is divided by 2. So, this implies 1 equal to 1, LHS equal to RHS. The statement is true for n equal to 1, or I am going to taking here k equal to 1 and k plus 1, n equal to k plus 1, this equal to k is 1 here, k plus 1, 1 plus 1 is 2, k plus 1, 1 plus 1 is 2. In this n equal to 2. So, here 1 plus 2 up to n you are going to add, means n is here 2, you are going to add up to n is 2 means 1 plus 2, this is your LHS is equal to RHS n into n plus 1 divided by 2, n is 2 into 2 plus 1 divided by 2. So, here LHS is 1 plus 2 is 3 and RHS is equal to RHS 2 plus 1 is 3, 3 into 2 is 6 divided by 2. So, this implies 3 equal to 6 by 2 is 3, 6 by 2 equal to 3. So, LHS is equal to RHS. So, you please understand k equal to 1. At the first you consider 1, the statement is true. After that you proved at k equal to 1 plus 1, 1 implies 2. Similarly 2 implies 3. Similarly 3 implies 4. So, see here 1 implies 2, okay, k plus 1. This is, if you set this as k, then k plus 1 is true. If you set 3 as your k, then k plus 1 is true. So, this is the idea, in the inductive step or induction step. So, if you assume k is true, then we are going to prove that k plus 1 is also true. So, this and so on. So, this is the idea behind principle of mathematical induction. Now, we will see the proof of this example. Let P of n is the given statement 1 plus 2 plus 3 plus so on up to plus n equal to n into n plus 1 divided by 2, where n is natural number, First, we are going to prove, we are going to check the fact step or step 1, that is basic step, step 1, basic step. P of n is true for n equal to 1, is true for n equal to 1. So, now LHS, what is your LHS? This is, now your LHS is equal to, here you are going to consider n equal to 1, means only one single number 1, and RHS is n into n plus 1 divided by 2, n is 1 here. So, 1 into 1 plus 1 divided by 2. So, this is equal to 1 plus 1 is 2, 2 into 1 is 2, 2 by 2 is 1. So, see here LHS is equal to RHS, LHS is equal to RHS. So, therefore, P of 1 is true, P of 1 is true. Now, we will assume P of n is true for n equal to k, second step. After that, to prove third step, to prove P of n is true for n equal to k plus 1. Last we write the result. Step 2, assumption step, remember
Step 2, it is assumption step. Assume P of n is true for n equal to k, where k is natural number. So that is 1 plus 2 plus 3 plus so on up to plus k. Instead of n, you are going to substitute k in the given statement. Okay? 1 plus 2 plus 3 plus so on up to plus k equal to k into k plus 1 divided by 2. So this is true. Okay? This is our assumption. At n equal to k, the given statement P of n is true. You call it this as equation number 1. Next is step 3. Okay. To prove P of n is true for n equal to k plus 1. That is, we are going to prove, this is your P of n. Here we are going to prove P of k plus 1. So instead of n, I am going to consider k plus 1 in this statement. So this is 1 plus 2 plus 3 plus so on up to, instead of n, here k plus 1 is equal to n is k plus 1 into n plus 1, k plus 1 plus 1, means k plus 1 is k plus 2 divided by 2. In the third step, I am going to prove in the statement LHS is equal to RHS, that is P of k plus 1 is true. Okay. Now LHS is equal to 1 plus 2 plus 3 plus so on up to plus k plus 1. This is your LHS. I am going to prove RHS. K plus 1 into k plus 1 plus 1 divided by 2. So I am consider LHS 1 plus 2 plus 3 plus so on up to plus k plus 1. Here of 2k, 1 plus 2 plus 3 plus so on up to plus k is k into k plus 1 divided by 2. Up to I am going to consider up to here this much. This is equal to 1 plus 2 plus 3 plus so on up to plus k by equation 1 is k into k plus 1 divided by 2, and here k plus 1 is there, k plus 1 plus k plus 1. This is by equation 1. According to by equation 1, 1 plus 2 plus 3 plus so on up to plus k is k into k plus 1 divided by 2. You use this one up to here. 1 plus 2 plus 3 plus so on up to plus k is k into k plus 1 divided by 2. And after that k plus 1. And here you take LCM. K into k plus 1. So plus take LCM 2, then you multiply here 2 into k plus 1. Take LCM 2, then you are going to multiply k, 2 is here, k plus 1. So this is equal to k square, multiply k inside of the bracket, k square, k into k square plus k, and multiply 2 inside of the bracket plus 2k plus 2 whole divided by 2. Next,
In here, you take k as common. In first two terms, you take k as common, and next two terms you take 2 as common. Okay. So this is equal to k as common in first two term, k into k plus 1. K plus 1. In next two terms, take 2 as common, plus 2 into k plus 1, k plus 1 whole divided by 2. So this is equal to, okay, here k as common, here 2 as common. This is equal to, here take common factor, k plus 1, take it outside, k plus 1. What remains? K plus 2, k plus 2 whole divided by 2. So this is equal to k plus 1 into k plus 2 can be written as k plus 1 plus 1 divided by 2. So this is your RHS. So here this is your LHS 1 plus 2 plus 3 plus so on up to k plus 1. This is your RHS is k plus 1 into k plus 1 plus 1 whole divided by 2. So we have proved that LHS is equal to RHS. Therefore, P of k plus 1 is true whenever P of k is true. Whenever P of k is true. Hence, by PMI, P of n is true for all natural number n. So this is the proof of a given example. So don't confuse here. I will repeat. So see here, the given statement can be considered as P of n, like this, P of n it is. Next, according to step 1, P of n is true for n equal to 1, like that you are going to prove. And step 2, this is assumption step. Here you assume the P of n is true for n equal to k, that is 1 plus 2 plus 3 plus so on up to plus k equal to k plus 1 divided by 2. You call it this as equation 1. And in step 3, to prove P of n is true for n equal to k plus 1. So that is P of k plus 1 means 1 plus 2 plus 3 plus so on up to plus k plus 1 equal to k plus 1 into k plus 1 plus 1 whole divided by 2. This is we are going to proving. So consider LHS 1 plus 2 plus 3 plus k plus 1, use equation 1 and establish the RHS like this. Okay. So here step 1, step 2, step 3 are true, hence write the fourth step, that is result. Hence by PMI you use this as a preliminary, middle, MI. Hence by PMI. This is our convenient to understand. ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. PMI ಅನ್ನುವಂಥದ್ದನ್ನು ಈ ಸ್ಟೆಪ್ 1ಗೆ ನೀವು P ಅಂತ ಸೂಚಿಸಿ, ಸ್ಟೆಪ್ 2ಗೆ M ಅಂತ ಸೂಚಿಸಿ, ಸ್ಟೆಪ್ 3ಗೆ I ಅಂತ ಸೂಚಿಸಿ. So hence by PMI, P of n is true for all natural number n. So the next second example, prove that 1 plus 3 plus 5 plus 7 plus so on up to plus 2n minus 1 equal to n square by using the principle of mathematical induction for all n belongs to n. So this is the sum of first n odd natural number. Sum of first n odd natural number. That is, we are going to prove the statement. So proof, consider or let P of n is the sum of first n odd natural number 1 plus 3 plus 5 plus 7 plus so on up to plus 2n minus 1 is equal to n square. This is a given statement. ಇಲ್ಲಿ ನಾವು ಗಿವನ್ ಸ್ಟೇಟ್ಮೆಂಟನ್ನು P ಆಫ್ n ಮುಖಾಂತರ ಗುರುತಿಸಬೇಕು. ಸೊ ಸ್ಟೆಪ್ 1,
basic step, P of n is true for, P of n is true for n equal to 1, true for n equal to 1. So, now LHS is equal to, so you take n equal to 1 means 1 only, 1 this is, and RHS, in RHS you substitute n equal to 1, that is 1 square, n square is 1 square, 1 square is 1. So, therefore, LHS is equal to RHS, hence this implies P of 1 is true, P of 1 is true, means first step is over, basic step is over. And second step, step 2, assumption step, assume P of n is true for n equal to k, where k is integer or natural number, any natural number, positive integer or any natural number, that is 1 plus 3 plus 5 plus 7 plus so on up to, instead of n you are going to substitute k, means 2k minus 1 plus 2k minus 1 is equal to, the RHS is n square, n instead k square it is, you call it equation number 1. Okay, 1. So, step 3, next step 3, to prove P of n is true for n equal to k plus 1, that is LHS, instead of n you are going to substitute k plus 1, 1 plus 3 plus 5 plus 7 plus so on up to plus 2 into n, instead you substitute k plus 1, 2 into k plus 1, 2 into k plus 1 minus 1 equal to k plus 1 whole square. We are going to prove this one, P of k plus 1, this is your P of k plus 1, or this is, that is P of k plus 1, it is P of k plus 1. We are going to prove this statement. So, for that, now LHS, consider the LHS in P of k plus 1, LHS is equal to 1 plus 3 plus 5 plus 7 plus so on up to plus. So, write previous number of k plus 1, previous number of k plus 1 means instead of n you are going to substitute k, that is 2k minus 1 plus the next number, 2k minus 1, the next number is 2 of k plus 1 minus 1, this is your LHS, the previous number of this, previous, here k plus 1 is there, k plus 1 previous number is k, I am writing here 2k minus 1, this is your previous number. So, as you know, we have assumed in the second step, the statement is true for, given statement P of n is true for n equal to k, that is 1 plus 3 plus 5 plus 7 plus so on up to plus 2k minus 1 is your, it is k square plus this one 2 into k plus 1 minus 1, because by equation 1. So, this is equal to k square, multiply here 2 inside the bracket, what happen? 2k, 2 plus 2 into 1 is 2 and here minus 1. So, this is your
k square plus 2k plus 2 minus 1 is plus 1. 2 minus 1 is plus 1. So, here it is nothing but you split middle term according to the factors of last term. So, here k square plus 2k I am going to split as k plus k plus 1. So, this is equal to, here in first two terms k as common, take it outside k, what it remains k plus 1, and in last two terms take it outside 1 as common, 1 k plus 1, it remains k plus 1, k plus 1 into k plus 1. So, this is equal to what? K plus 1 whole square, k plus 1 whole square. So, this is your RHS, this is your RHS, see k plus 1 whole square, this is your RHS. So, this implies P of k plus 1 is true whenever P of k is true. ಅಂದರೆ P of k ಟ್ರೂ ಇದ್ದಾಗ P of k plus 1 ಟ್ರೂ ಆಗುತ್ತೆ ಅಂತ. ಸೊ ಹೆನ್ಸ್ by P m and this is I, by PMI, hence PMI, the statement P of n is true for all natural number n, So, hence the proof of the given statement. So, tomorrow we will continue this class.